ಹಾಯ್ ಎವ್ರಿವನ್, ವೆಲ್ಕಮ್ ಟು ವಿನುತಾ ಸ್ಟುಡಿಯೋ. ಈಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಹುಳಿ ಹುಳಿಯಾಗಿ, ಟೇಸ್ಟಿಯಾಗಿ, ಸಿಂಪಲ್ ಆಗಿ ಒಂದು ಚಿತ್ರಾನ್ನ ಮಾಡೋದು ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಒಂದು ಮಸಾಲೆ ರುಬ್ಬಿಟ್ಕೊಳ್ಳೋಣ. ಅದಕ್ಕೆ ಕೊತ್ತಂಬರಿ ಸೊಪ್ಪು, ಕಾಯಿ, ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತುರಿ ಕೂಡ ಹಾಕ್ಕೋಬೋದು, ಒಂದು ಅರ್ಧ ಕಪ್ ಅಷ್ಟು. ನಾನು ಒಂದು ಮಾವಿನಕಾಯಿನ ತುರಿದಿಟ್ಕೊಂಡಿದ್ದೀನಿ. ಅದರಲ್ಲಿ ಒಂದು ಸ್ವಲ್ಪ ಇವಾಗ ಮಿಕ್ಸಿಗೆ ಹಾಕ್ತೀನಿ. ಇನ್ನೊಂದು ಸ್ವಲ್ಪ ಹಂಗೆ ಹಾಕ್ತೀನಿ ಆಮೇಲೆ ಒಗ್ಗರಣೆಗೆ. ಸೊ, ಈಗ ಒಂದು ಅರ್ಧ, ಆಮೇಲೆ ಒಂದು ಅರ್ಧ, ಒಂದು ಮಾವಿನಕಾಯಿ ತುರಿದಿಟ್ಕೊಂಡಿರೋದು. ಒಂದು 2 ಕಪ್ ಅಷ್ಟು ಇರ್ಬೋದದು. ಈಗ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, ಮತ್ತೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿ. ನಾನೊಂದು 3 ಹಾಕಿದ್ದೀನಿ, ಖಾರ ಜಾಸ್ತಿ ಇದೆ ಅಂತ. ಸೊ, ಇದನ್ನ ಚಟ್ನಿ ಥರ ಈ ಥರ ರುಬ್ಬಿಟ್ಕೊಂಡಿದ್ದೀನಿ. ಬಾಣಲೆ ಬಿಸಿಗೆ ಇಟ್ಕೊಂಡಿದ್ದೀನಿ. ಅದಕ್ಕೊಂದು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ, 1 ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕಿದ್ರೆ ಸಾಕು. ಈಗ ಅದು ಚಿಟಪಟದ್ಮೇಲೆ ಕಡಲೆ ಬೀಜ ನಿಮ್ಗೆ ಎಷ್ಟು ಬೇಕಂತ ಅನ್ಸುತ್ತೋ ಅಷ್ಟು ಹಾಕ್ಕೋಬೋದು. ನಾನು ಒಂದು ಮುಷ್ಟಿಯಷ್ಟು ಹಾಕಿದ್ದೀನಿ. ಚೆನ್ನಾಗಿರುತ್ತೆ ಕಡಲೆ ಬೀಜ ಈ ಚಿತ್ರಾನ್ನಕ್ಕೆ. ಸೊ ಇದು ಸ್ವಲ್ಪ ಆಗ್ತಿದೆ ಅಂತ ಅಂದಾಗ ನಾವು ಕಡಲೆಬೇಳೆ, ಉದ್ದಿನಬೇಳೆ ಒಂದೊಂದು ಟೀ ಸ್ಪೂನ್ ಅಷ್ಟು ಹಾಕ್ಕೋಬೇಕು. ಇದು ಕೂಡ ಚೆನ್ನಾಗಿರುತ್ತೆ. ಕಡಲೆಬೇಳೆ, ಉದ್ದಿನಬೇಳೆ ಬಾಯಿ ಬಾಯಿಗೆ ಸಿಗ್ತಾ ಇದ್ರೆ ಚಿತ್ರಾನ್ನ ಜೊತೆಗೆ. ಸೊ 2 ಕೂಡ 1 ಟೀ ಸ್ಪೂನ್ ಹಾಕಿದ್ದೀನಿ. ಆಮೇಲೆ ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಕೂಡ ಚೆನ್ನಾಗಿ ಫ್ರೈ ಆಗ್ಬೇಕು. ಎಲ್ಲದೂ ಕೂಡ ಹೊಂಬಣ್ಣ ಬರೋ ತನಕ ಫ್ರೈ ಮಾಡ್ಕೋಬೇಕು. ಈ ಚಿತ್ರಾನ್ನಕ್ಕೆ ಮಾವಿನಕಾಯಿ ತುಂಬಾ ಹುಳಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದಿಷ್ಟು ಫ್ರೈ ಆದ್ಮೇಲೆ ಸ್ವಲ್ಪ ಹಿಂಗ್ ಹಾಕ್ಕೊಳ್ತಾ ಇದೀನಿ ನಾನು. ಒಂದು 1/4 ಟೀ ಸ್ಪೂನ್ ಅಷ್ಟು ಇಂಗಿನ ಪುಡಿ ಹಾಕ್ಕೊಳ್ತಾ ಇದೀನಿ. ಗಟ್ಟಿ ಹಿಂಗಾದ್ರೂ ಕೂಡ ಹಾಕ್ಕೋಬೋದು ಇದೇ ಟೈಮ್‌ಗೆ. ಈಗ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಇದಕ್ಕೆ ಹಾಕಿ ಚೆನ್ನಾಗಿ ಕೈ ಆಡ್ಬೇಕು. ಇದೆಲ್ಲದು ಕೂಡ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ತನಕ ಒಂದು 3, 4 ನಿಮಿಷ ಕೈ ಆಡ್ಬೇಕಾಗತ್ತೆ. ಇದೇನ್ ಜಾಸ್ತಿ ಹೊತ್ತು ತಗೊಳ್ಳೋದಿಲ್ಲ. ತುಂಬಾ ಏನು ಕಟ್ ಮಾಡೋದಕ್ಕೆಲ್ಲ ಏನು ತುಂಬಾ ಈಸಿ ಆಗಿರೋಂಥ ಚಿತ್ರಾನ್ನ ಇದು. ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತೆ ಸಿಂಪಲ್ ಆಗಿ ಲಂಚ್ ಬಾಕ್ಸಿಗೆ ಅಥವಾ ಎಲ್ಲಾದ್ರೂ ತಗೊಂಡ್ ಹೋಗ್ಬೇಕು ಹೊರಗಡೆಗೆ ಅಂತ ಅಂದಾಗ ಇದ್ ಮಾಡ್ಕೊಳಕ್ ತುಂಬಾ ಈಸಿಯಾಗೂ ಇರುತ್ತೆ. ಒಂದು 3, 4 ನಿಮಿಷ ಆದ್ಮೇಲೆ ನಾನಿವಾಗ ಮಿಕ್ಕಿರೋಂಥ ಮಾವಿನಕಾಯಿ ತುರಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದು ಯಾಕೆ ಈ ಥರನೂ ಹಾಕ್ತಾ ಇದ್ದೀನಿ ಅಂತ ಅಂದ್ರೆ, ಬಾಯಿಗೆ ಸಿಕ್ಕರೆ ಮಾವಿನಕಾಯಿ ಚೆನ್ನಾಗಿರುತ್ತೆ ಹುಳಿಯಾಗಿ ಅಂತ. ಅದು ಪೂರ್ತಿ ಮಿಕ್ಸಿ ಮಾಡ್ಬಿಟ್ರೆ ಅದು ಮಸಾಲೆಗೆ ಚೆನ್ನಾಗಿರುತ್ತೆ. ಇಲ್ಲ ಬಾಯಿಗೆ ಸಿಗೋದ್ ಬೇಡ ಅಂದ್ರೆ ಎಲ್ಲದೂ ಕೂಡ ಮಿಕ್ಸಿಗೆ ಹಾಕ್ಕೋಬೋದು. ಅದು ಕೂಡ ಚೆನ್ನಾಗಿರತ್ತೆ. ಸೊ, ಈ ತರ ಆದ್ಮೇಲೆ ಒಂದು 4 ನಿಮಿಷ ಇದು ಕೂಡ ಒಂದು 3, 4 ನಿಮಿಷ ಹಿಂಗೆ ಕೈ ಆಡಿದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು ಎಷ್ಟು ಬೇಕೋ ರುಚಿಗಷ್ಟು. 1 ಟೀ ಸ್ಪೂನ್ ಅಷ್ಟು. ಇದಿಷ್ಟು ಉಪ್ಪು ಹಾಕಿ ಇನ್ನೊಂದು ನಿಮಿಷ ಕೈ ಆಡದ್ಮೇಲೆ ಇದು ರೆಡಿ ಆಗಿದೆ ಇದು ಗೊಜ್ಜಿವಾಗ. ಇದ್ರಲ್ಲಿ ನಾನು ಒಂದು ಅರ್ಧ ತೆಗ್ದಿಟ್ಬಿಟ್ಟು ಇನ್ ಮಿಕ್ಕಿದ್ದನ್ನ ಅನ್ನಕ್ಕೆ ಕಲಿಸ್ತೀನಿ. ಸೊ ನಾನಿಲ್ಲಿ ಒಂದು ಸ್ವಲ್ಪ ಮಾಡ್ತಾ ಇದ್ದೀನಿ. ಎಷ್ಟು 1 ಕಪ್ ಅಷ್ಟು ಅನ್ನ ಮಾಡ್ಕೊಂಡಿದ್ದೀನಿ. ಅವು ತುಂಬಾ ಉದುರಾಗಿದ್ರೆ ಚೆನ್ನಾಗಿರತ್ತೆ ಚಿತ್ರಾನ್ನ. ಸೊ ಇದಿಷ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ನೀಟಾಗಿ ಕಲ್ಸ್ಕೋಬೇಕಿದು. ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ತೆಗ್ದಿಟ್ಟಿರೋಂಥ ಗೊಜ್ಜು ಬೇಕಂದ್ರೆ ಇನ್ನೊಂದ್ ಸ್ವಲ್ಪ ಹಾಕ್ಕೋಬೋದು. ಆ ಗೊಜ್ಜು ನೀವು ಫ್ರಿಡ್ಜಲ್ಲಿ ಎಷ್ಟು ದಿವಸ ಬೇಕಾದ್ರೂ ಇಡ್ಬೋದು. ಒಂದು 15, 20 ದಿವಸ ಇಟ್ರು ಏನೂ ಆಗೋದಿಲ್ಲ ಅದು. ಸೊ ಬೇಕಂತ ಅಂದ್ರೆ ಸ್ವಲ್ಪ ಎಣ್ಣೆ ಹಾಕಿ ಕಲ್ಸ್ಕೋಬೋದು. ಸೊ ಎಷ್ಟು ಸಿಂಪಲ್ ಆಗಿತ್ತು ನೋಡಿದ್ರಲ್ಲ? ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಹೇಗ್ ಬಂತದಂತ ತಿಳಿಸೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.